ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಅನಾರಸ ಹೇಗೆ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೇನೆ ರೀ. 7 ದಿವಸ ಅಕ್ಕಿ ನೆನೆ ಇಡಬೇಕ್ರಿ. ಅದನ್ನು ದಿನ ನೀರು ಬದಲಾಯಿಸ್ಬೇಕ್ರಿ, ತೊಳಿಬೇಕ್ರಿ, ಸ್ವಚ್ಛ ಇಲ್ಲದ್ರೆ ವಾಸನೆ ಬರ್ತೈತೆ. ಆಮೇಲೆ 7 ದಿನ ಆದಮೇಲೆ ಅಕ್ಕಿನ ತೊಳೆದು ಬಿಳಿ ಬಟ್ಟೆ ಮ್ಯಾಗ ಮನೆಯಲ್ಲೇ ಒಂದು ಸ್ವಲ್ಪ ಆರು ಹಾಕಬೇಕು, ಭಾಳ ಆರಲಿಕ್ಕೆ ಕೊಡಬಾರ್ದು. ಆಮೇಲೆ ಮಿಕ್ಸಿಗೆ ಹಾಕಬೇಕು. ನೋಡಿರಿ, ಇದು ಮಿಕ್ಸಿಗೆ ಹಾಕ್ಕೊಂಡ್ರಿ ಈ ಥರ ಸ್ಮೂತಾಗಿ ಮೆತ್ತಗಾಗ್ತದೆ. ಹಿಟ್ಟು ಚಾಡ್ಸ್ಕೋಬೇಕ್ರೆ. ನೋಡಿರಿ, ಈ ಥರ ಹಿಟ್ಟು ಎಷ್ಟು ಸಾಫ್ಟ್ ಆಗೈತೆ ನೋಡ್ರಿ. ಇದು ನೋಡಿರಿ, 1 ಬೌಲು ಬೆಲ್ಲ ತೊಗೊಂಡ್ರೆ 1 ಬೌಲು ಹಿಟ್ಟಿದ್ದಾರೆ. ಇದನ್ನು ಎಲ್ಲ ಬೆಲ್ಲ ಮಿಕ್ಸ್ ಮಾಡ್ಬೇಕ್ರೆ, ಮೆತ್ತಗಾಗೋ ತನಕ ಮಿಕ್ಸ್ ಮಾಡಬೇಕು. ಆಮೇಲೆ ಬೆಲ್ಲ ಹಿಟ್ಟು ಇದು ಈ ಥರ ನಾದ್ಕೋಬೇಕ್ರೆ, ಚೆನ್ನಾಗಿ ಮೆತ್ತಗಾಗಬೇಕಿರೋದು. ಈ ಥರ ಮುಚ್ಚಿಡ್ರಿ. ಈಗ ಕಡಾಯಿನಲ್ಲಿ ಎಣ್ಣೆ ಬಿಸಿ ಮಾಡಕ್ಕೆ ಇಡೋಣ ರೀ. ಎಣ್ಣೆ ಕಲಿಸಿಟ್ಟದ್ದು ಹಿಟ್ರಿ ಇವಾಗ ತೆಗ್ದೇನ್ರಿ. ಏನು ಮಾಡ್ಬೇಕಂದ್ರೆ ರೀ, ಇದರಲ್ಲೇ ಏಲಕ್ಕಿ ಪೌಡ್ರ್ ಹಾಕ್ಬೇಕ್ರೆ. ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕಿ ಒಂದು ಸ್ವಲ್ಪ ನಾದಬೇಕ್ರೆ. ಸ್ವಲ್ಪ ನಾದಾದ್ಮೇಲೆ ಸ್ವಲ್ಪ ಉಳ್ಳಿ ಮಾಡ್ಕೋಬೇಕ್ರೆ. ಒಂದು ಸ್ವಲ್ಪ ಫುಲ್ ಕಲಿಸ್ಕೋಬೇಕ್ರಿ ಎಲ್ಲ ರೀ. ಏಲಕ್ಕಿ ಪೌಡ್ರು ಒಂದು ಸ್ವಲ್ಪ ನಾದಬೇಕ್ರೆ. ಆಮೇಲೆ ಉಳ್ಳಿ ಮಾಡ್ಕೋಬೇಕ್ರೆ. ನೋಡಿರಿ, ನಮ್ಗೆ ಯಾವ ಸೈಜ್ ಬೇಕ್ರಿ ಆ ಸೈಜ್ ಮಾಡ್ಕೋಬೋದ್ರಿ. ದೊಡ್ಡ ಬೇಕಾದ್ರೆ ದೊಡ್ಡದು, ಸಣ್ಣ ಬೇಕಾದ್ರೆ ಸಣ್ಣದ್ರಿ. ಈ ಥರ ಉಳ್ಳಿ ಮಾಡಿ ಕಸಿ ಒಳಗೆ ಮನ್ಸಿ ಇಡ್ಬೇಕ್ರಿ. ಸ್ವಲ್ಪ 2 ಸೈಡ್ ಹಚ್ಬೇಕ್ರಿ. ನಾನು ಈ ಥರ ಮಾಡ್ತಾಯಿದ್ದೇನೆ ರೀ, ದೊಡ್ಡ ಮಾಡಿಲ್ಲ ರೀ. ನೋಡಿ, ಕಸಿ 2 ಮೈ ಹಚ್ಬೇಕ್ರಿ. ನೋಡಿ, ಈ ಥರ ಮಾಡಿನ್ರಿ. ಕಸಿ ಹಚ್ಬೇಕ್ರಿ. ಅದಕ್ಕೂ ಒಂದೊಂದು ಹಾಗೆ ಹಿಂಗೆ ಉಳ್ಳಿ ಮಾಡಿ ಸ್ವಲ್ಪ ನಮ್ಗೆ ಎಷ್ಟು ಯಾವ ಆಕಾರ ಬೇಕು ಆ ಆಕಾರ ಮಾಡ್ಕೋಬೇಕ್ರೆ. ನೋಡಿರಿ, ಈ ಥರ ಎಲ್ಲ ಮಾಡಿ ಆತ್ರಿ. ಈಗ ಎಣ್ಣೆಯಲ್ಲಿ ಕರಿನೂ ನೋಡ್ರಿ. ಇವಾಗ ಎಣ್ಣೆ ಬಿಸಿ ಆಗೈತ್ರಿ. ಭಾಳ ಗ್ಯಾಸ್ ಜೋರು ಇಡಬಾರ್ದ್ರಿ, ಹೊತ್ತೈತ್ರಿ. ಸ್ವಲ್ಪ ಮೀಡಿಯಮ್ದಾಗ ಇಡ್ಬೇಕ್ರೆ. ನೋಡಿರಿ, ಈ ಥರ ಎಣ್ಣೆಯಲ್ಲಿ ಬಿಡ್ತೇನೆ ನೋಡಿರಿ. ಚೆನ್ನಾಗಿ ಒಂದು ಸ್ವಲ್ಪ ಭಾಳ ಕೆಂಪು ಆಗಬಾರ್ದ್ರೆ, ಸ್ವಲ್ಪ ಹಸಿನೂ ಇರಬಾರ್ದ್ರೆ ನೋಡ್ಕೊಂಡು ಬೇಯಿಸಬೇಕ್ರಿ ಅದು. ನೋಡಿರಿ, ಅನಾರಸು ಈಗ ತೆಗಿತಾ ಇದ್ದೇನೆ ನೋಡಿರಿ. ಈ ಥರ ಆಗ್ಬೇಕ್ರೆ. ಭಾಳ ಹೊತ್ತಿಸಿದ್ರೆ ಕೆಂಪು ಆಗ್ತೈತ್ರಿ. ನೋಡಿರಿ, ಈ ಥರ ಮಾಡಿರಿ. ರುಚಿಯಾದ ಅನಾರಸ್ ರೆಡಿ ಆಗೈತೆ ರೀ. ಇದನ್ನು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ರೀ. ಮಾರ್ಕೆಟ್ನಲ್ಲೇ ತಂದು ತಿನ್ಬೇಕೇನಿಲ್ಲ ರೀ. ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರ್ತೈತೆ ರೀ.